ನಮಸ್ಕಾರ ಗೆಳೆಯರಿ, ನಾನು ನಿಮ್ಮ ದೋಸ್ತ್ ಮಹೇಶ್, ನಮ್ಮ ಮತ್ತು ನಿಮ್ಮ ಕಲಬುರಗಿಯಿಂದ. ಇದು ಮುಂಬೈದು 4ನೇ ವ್ಲಾಗು, ಇದು ಮತ್ತು ಕೊನೆಯ ವ್ಲಾಗು. ಇವತ್ತು ಮುಂಬೈ ದರ್ಶನ್ ಬಸ್ಸಿಂದ ನಾವು ಮುಂಬೈ ನೋಡೋಣ. ಬನ್ನಿ ಶುರು ಮಾಡೋಣ. बुकिंग करवाइए 250, 300, 350 जितने में भी आपने बुकिंग करवाइए. ये सिर्फ आप लोगों का पूरे दिन का ट्रैवलिंग चार्ज है. यानी जिस सीट पे आप लोग आके बैठे हो ना, आप लोगों ने सिर्फ उसका भाड़ा पे किया है. लेकिन इसके अंदर आपका मुंबई दर्शन बिल्कुल भी कंप्लीट नहीं होता है. मुंबई दर्शन कंप्लीट करने के लिए आपको कुछ पैसे अलग से भी खर्च करने पड़ते हैं. और अलग से कौन सा पैसा आएगा? और एक लग्जरी बोट है जिसके अंदर कम से कम 70 से लेकर 80 आदमी की बैठने की कैपेसिटी होती है, जो कि आप लोग नीचे ऊपर कहीं पे भी जाके बैठ सकते हो. यहाँ पर आपका लगेगा पहला टिकट. ಮುಂಬೈ ದರ್ಶನ್ ಬಸ್ಸಿಂದ ನಮಗೆ ಬಂದು 250 ರೂಪಾಯಿ ಟಿಕೆಟ್ ಆಗುತ್ತೆ. ಸೊ ಇಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಅವರು ಪ್ಲೇಸ್ಗಳು ತೋರಿಸ್ತಾರೆ. ಇಲ್ಲಿ ಸ್ವಲ್ಪ ಪ್ಲೇಸ್ಗಳು ಅವರು ಬಸ್ಸಿಂದ ಇಳಿಸಿ ನಿಮಗೆ ತೋರಿಸ್ತಾರೆ. ಸ್ವಲ್ಪ ಪ್ಲೇಸ್ಗಳು ಬಸ್ಸಿಂದ ಹೋಗ್ತಾ ಹೇಳ್ತಾ ಇರ್ತಾರೆ. 12 मार्च 1993 में मुंबई शहर में 14 बम ब्लास्ट किया गया था. गेट ऑफ इंडिया में अजमल कसाब ने आतंकवादी हमला किया. उसके बाद में मुंबई शहर में 14 बम ब्लास्ट किया. आरोपी का नाम पता है किसी को? नहीं. 93 में एक ब्लास्ट हो चुका है, एक यहीं पर है. गाड़ी निकालो जल्दी. कभी भी ब्लास्ट हो सकता है. ಇದು ಬಂದು ಮುಂಬೈ ಹೈಕೋರ್ಟು. ಇದಕ್ಕೆ ನೀವು ತುಂಬ ಮೂವೀಸಲ್ಲಿ ನೋಡಿರ್ಬೋದು. ಲೈಕ್ ನಮ್ಮ ಸಿಂಗಮ್ ಮೂವೀಸಲ್ಲಿ ಇದೆಲ್ಲ ತೋರಿಸಿದ್ರು. ಇದಕ್ಕೆ ಅವರು ಪೊಲೀಸ್ ಸ್ಟೇಷನ್ ಅಂತ ತೋರಿಸ್ತಾ ಇದ್ರು, ಹೆಡ್ ಕ್ವಾರ್ಟರ್ಸ್ ಅಂತ. ತುಂಬ ಸುಂದರ ಆಗಿರುತ್ತೆ ಈ ಬಿಲ್ಡಿಂಗ್ಸು ನೋಡೋಕ್ಕೆ. ಇಲ್ಲಿಂದ ಅವರು ನಮಗೆ ಒಂದು 12 ಡೇ ಅಡ್ವೆಂಚರ್ ಪ್ರೋಗ್ರಾಮ್ ತೋರ್ಸಕ್ಕೆ ಕರ್ಕೊಂಡ್ಬಂದರು. ಅದಕ್ಕೆ ಒಂದು 200 ರೂಪಾಯಿ ಎಕ್ಸ್ಟ್ರಾ ಟಿಕೆಟ್ ಇತ್ತು. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿತ್ತು ಇದು ನೋಡೋಕ್ಕೆ. ಎಲ್ಲ ಫಾಗು ಅದೆಲ್ಲ ಬರ್ತಾ ಇತ್ತು ಮೈ ಮೇಲೆ. ಸೊ ರಿಯಲ್ ಆಗಿ ಅನ್ನಿಸ್ತಾ ಇತ್ತು. मुंबई सिटी मुन्ना भाई MBBS, संजय दत्ता मेडिकल कॉलेज. नाम क्या है? डॉक्टर विल्सन कॉलेज. आपको मुंबई पुलिस से जिंदा पकड़ा. ये देखो उसका स्टैचू, तुकाराम ओमले. पीछे देखो, जल्दी देखो. 5 गोली. 26/11/2008. ತುಂಬ ತಮಾಷೆ ಮಾಡ್ತಿರ್ತಾರೆ ಗೈಡು.
ತುಂಬ ಒಳ್ಳೆ ರೀತಿ ನಮಗೆ ಗೈಡ್ ಮಾಡ್ತಾರೆ. ಇದು ಬಂದು ಎಂಟಿಲಾ ಮುಖೇಶ್ ಅಂಬಾನಿ ಹೌಸು, ಅಲ್ಲಿ ದೂರ ಕಾಣ್ತಾ ಇದೆ ಅಲ್ಲ. ಸೊ ಇಷ್ಟೇ, ಬಸ್ಸಲ್ಲಿ ಕೂತ್ಕೊಂಡೆ ಅವ್ರು ತೋರಿಸ್ತಾರೆ. ಅಲ್ಲಿ ನಿಮಗೆ ಅಲ್ಲಿ ಹೋಗಿ ನೋಡಬೇಕಾದ್ರೆ ನೀವು ಆಟೋ ಮಾಡ್ಕೊಂಡೆಲ್ಲ ಹೋಗ್ಬೋದು. ಅಲ್ಲಿಂದ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದು ಮಹಾಲಕ್ಷ್ಮಿ ಟೆಂಪಲ್ಲು. ಮಹಾಲಕ್ಷ್ಮಿ ಟೆಂಪಲಲ್ಲಿ ನಮಗೆ ಹಾಫ್ ಆನ್ ಅವರ್ ಬಿಟ್ಟಿದ್ರು. ಸೊ ರಶ್ ಇದ್ದರೆ ಒಳಗಡೆ ಹೋಗಬೇಡಿ, ಹೊರಗಿಂದ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಬಟ್ ನಮ್ಮದೊಂದು ಕಾಲ ಚೆನ್ನಾಗಿತ್ತು, ನಮಗೆ ಒಳಗಿಂದ ದರ್ಶನ ಬಂತು. एक तेंदुलकर की मिसेज अंजलि तेंदुलकर इसी रोड पे रहते हैं, और तीसरी लता मंगेशकर जो हमारी दुनिया में हमारे साथ में फिलहाल वो नहीं है. ये जो रोड का काम चल रहा है यहाँ बच्चों लोग के लिए बनाया गया था रूट हाउस, ये पहाड़ टूटने की वजह से ब्लॉक किया है. ये शिव भगवान का मुंबई शहर का सबसे पहला बनाया गया मंदिर. मंदिर तो बहुत है मुंबई में, मस्जिद बहुत है, दरगाह बहुत है, ये पहला मंदिर. ಇವಾಗ ನಾವು ಹೋಗ್ತಾ ಇರೋದು ಬಾಂದ್ರಾ ವರ್ಲಿ ಸೀಲಿಂಗ್ ಕಡೆ. ಇದಕ್ಕೆ ರಾಜೀವ್ ಗಾಂಧಿ ಸೀಲಿಂಗ್ ಕೂಡ ಅಂತ ಕರೀತಾರೆ. ಇದು ಸಮುದ್ರದ ಮೇಲೆ ಕಟ್ಟಿದ್ದ ಒಂದು ಅತಿ ದೊಡ್ಡ ಬ್ರಿಡ್ಜು. ಇದು ಬಂದು 5.6 ಕಿಲೋಮೀಟರ್ಸ್ ಲೆಂತ್ ಇರುತ್ತೆ. ಇದ್ರದ್ದು ತುಂಬ ಸುಂದರವಾಗಿರುತ್ತೆ. ಬ್ರಿಡ್ಜು ಸೌತ್ ಮುಂಬೈಗೆ ವರ್ಲಿಗೆ ಬಾಂದ್ರಾ ಜೊತೆ ಜಾಯಿಂಟ್ ಮಾಡುತ್ತೆ. ನಮ್ಮ ನೆಕ್ಸ್ಟ್ ಸ್ಪಾಟ್ಸ್ ಬಂದು ಬಾಲಿವುಡ್ ಸೆಲೆಬ್ರಿಟೀಸ್ ಹೌಸಸ್ಸು. ಸೊ ಇದು ಬಂದು ಶಾರುಖ್ ಖಾನ್ ಮನೆ, ಅದರ ಹೆಸರು ಮನ್ನತ್ ಅಂತ ಇಟ್ಟಿದ್ದಾರೆ ಅವರು. ತುಂಬ ಫ್ಯಾನ್ಸ್ಗಳು ಬಂದು ಮನೆ ಎದುರುಗಡೆ ಆ ಮನ್ನತ್ ಅಂತ ಬೋರ್ಡ್ ಇದೆ, ಅದೇ ನಿಂತ್ಕೊಂಡು ಫೋಟೋಸ್ ಎಲ್ಲ ತೆಗಿತಾ ಇರ್ತಾರೆ. ಇಲ್ಲಿಂದ ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ರೇಖಾದು ಮತ್ತು ತುಂಬ ಎಲ್ಲ ಸೆಲೆಬ್ರಿಟೀಸ್ ಮನೆಗಳಿದೆ. ಇದು ಬಂದು ಸಲ್ಮಾನ್ ಖಾನ್ ಮನೆ. ಇದ್ರ ಮುಂದೆ ನಿಮಗೆ ರಾಕ್ ಸ್ಟಾರ್ ಅಂತ ಬರೆದಿದ್ದು ಕಾಣಬಹುದು. ಸ್ವಲ್ಪ ಮಳೆ ಬರ್ತಾ ಇತ್ತು, ಆ ಗ್ಲಾಸ್ ಮೇಲೆ ನೀರು ಬಂದು ವಿಡಿಯೋ ಕರೆಕ್ಟಾಗಿ ಆಗಿಲ್ಲ. ಸೊ ಫಸ್ಟ್ ಫ್ಲೋರೇ ಏನಿದೆ ಅಲ್ಲ, ಅದು ಬಂದು ಡಿಮಾರ್ಟ್ ಮೇಲ್ಗಡೆ. ಇದು ಬಂದು ಸಲ್ಮಾನ್ ಖಾನ್ ಮನೆ. ಕೊನೆಯ ಸ್ಟಾಪು ಜುಹು ಬೀಚು. ಒಳಗಡೆ ತುಂಬ ಎಲ್ಲ ಏನೋ ಇತ್ತು, ಬಟ್ ಸ್ವಲ್ಪ ಕಡೆ ವಿಡಿಯೋ ಅಲೌ ಇರಲಿಲ್ಲ. ಸ್ವಲ್ಪ ಕಡೆ ಮಳೆನೇ ಬರ್ತಾ ಇತ್ತು, ಅದಕ್ಕೆ ನಾನು ಅವೆಲ್ಲ ವಿಡಿಯೋ ಮಾಡಿಲ್ಲ. ಸೊ ಜುಹು ಬೀಚ್ ಹತ್ರನೇ ಒಂದು ಏರ್ಪೋರ್ಟ್ ಇರೋದು. ಸೊ ಇದು ಭಾರತದ ಮೊಟ್ಟ ಮೊದಲ ಏರ್ಪೋರ್ಟು, ಜುಹು ಏರ್ಪೋರ್ಟು. ಸೊ ಇಲ್ಲಿಂದ ಫ್ರೀಕ್ವೆಂಟ್ಲಿ ಪ್ಲೇನ್ಸು ಮತ್ತು ಹೆಲಿಕಾಪ್ಟರ್ಸ್ ಹಾರ್ತಾ ಇತ್ತು. ತುಂಬ ಸುಂದರವಾಗಿದೆ ಇದು. ಜುಹು ಚೌಪಾಟಿ ತುಂಬ ದೊಡ್ಡದಿದೆ. ಇಲ್ಲಿ ಎಲ್ಲ ಥರದ್ದು ತಿನಿಸುಗಳು ನಿಮಗೆ ತಿನ್ನಕ್ಕೆ ಸಿಗುತ್ತೆ. ಕಂಟಿನ್ಯೂಸ್ ಲೋಕಲ್ ಜನ ಕೂಡ ಮತ್ತು ಟೂರಿಸ್ಟ್ ಕೂಡ ಇಲ್ಲಿ ಬರ್ತಾ ಇರ್ತಾರೆ. ಸೊ ತುಂಬ ಕ್ರೌಡೆಡ್ ಕೂಡ ಇದು ಇರುತ್ತೆ. ಮುಂಬೈ ಸಿಟಿ ದರ್ಶನ್, ಇದು ಬಂದು ನನ್ನ ಕೊನೆಯ ಬ್ಲಾಗು. ಮುಂಬೈಯಲ್ಲಿ ಕನಸು ನೋಡೋವರ ಕನಸು ನೆನಸಾಗೋದು ಖಂಡಿತ. ಇದು ಮಿಲಿನಿಯರ್ ಮತ್ತು ಬಿಲಿನಿಯರ್ಗಳ ಊರು. ಅದು ಅಂತಾರಲ್ಲ, ಮುಂಬೈ ದ ಸಿಟಿ ವಿಚ್ ನೆವರ್ ಸ್ಲೀಪ್. ಇದು ಯಾವಾಗೂ ಮಲಗುವ ಸಿಟಿ ಅಲ್ಲ. ಇಲ್ಲಿ ಕಂಟಿನ್ಯೂಸ್ ಆಗಿ ಜನ ಕೆಲಸಕ್ಕೆ ಹೋಗ್ತಾನೆ ಇರ್ತಾರೆ. ಇಲ್ಲೆಲ್ಲ ಕಡೆ ಟ್ರಾನ್ಸ್ಪೋರ್ಟ್ ರಾತ್ರಿ ಆಗಲಿ ದಿವಸ ಆಗಲಿ ನಮಗೆ ಸಿಗ್ತಾ ಇರುತ್ತೆ. ಮುಂಬೈ ಒಂದು 5 days ಇದ್ದೆ ನಾನು. ತುಂಬ ಒಳ್ಳೆ ರೀತಿ ಎಕ್ಸ್ಪೀರಿಯೆನ್ಸ್ ಆಯ್ತು ನನಗೆ.
ಇನ್ನೂ ತುಂಬ ಎಲ್ಲ ನೋಡೋಂಗಿತ್ತು, ಬಟ್ ನನ್ನ ಕೆಲಸ ಮುಗಿದೋಯ್ತು. ಸೊ ನನಗೆ ಟೈಮ್ ಸಾಲಿಲ್ಲ. ಸೊ ಹೋಪ್ ನೆಕ್ಸ್ಟ್ ಟೈಮ್ ಬಂದಾಗ ಇನ್ನೂ ಹೆಚ್ಚಿಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಅಲ್ಲಿ ನೋಡಿ ಇನ್ನೂ ಒಂದು ಪ್ಲೇನ್ ಹಾರ್ತಾ ಇದೆ. ತುಂಬ ಫ್ರೀಕ್ವೆಂಟ್ಲಿ ಆಗಿ ಹಾರ್ತಾ ಇದೆ ಪ್ಲೇನ್ಸ್ ಇಲ್ಲಿ. ಸೊ ನಾವೆಲ್ಲ ಕಲಬುರಗಿಯಿಂದ ಬಂದಿದ್ದು, ನಮಗೆ ಇದು ನೋಡಿ ವಿಡಿಯೋ ತಗೋಕ್ಕೆ ಆಯುಷ್ ಆಗುತ್ತೆ. ಇಷ್ಟು ಫ್ರೀಕ್ವೆಂಟ್ಲಿ ಇಷ್ಟು ಕೆಳಗಿಂದ ಪ್ಲೇನ್ ಹೋಗೋದು ನೋಡಿ. ನೋಡ್ಬೋದು ತುಂಬ ಒಳ್ಳೆ ಒಳ್ಳೆ ಹೋಟೆಲ್ಸ್ಗಳಿದೆ ಇಲ್ಲಿ. ಚೌಪಾಟಿದು ಇಲ್ಲಿ ಏನು ತಿನಿಸು ಸಿಗಲ್ಲ ಅಂತ ಇಲ್ಲ, ಎಲ್ಲ ಥರದ ತಿನಿಸುಗಳಲ್ಲಿ ಸಿಗುತ್ತೆ ನಮಗೆ. ಸೊ ಇದು ಬಂದು ನಮ್ಮ ಲಾಸ್ಟ್ ಡೆಸ್ಟಿನೇಷನ್ನು. ಇಲ್ಲಿಂದ ನಾವು ಇವಾಗ ನಾಳೆ ಬೆಳಿಗ್ಗೆ ನಮಗೆ ಟ್ರೈನ್ ಇರೋದು ಕಲಬುರಗಿಗೆ. ಸೊ ಇವಾಗ ಬೆಳಗ್ಗೆ ನನ್ನ ಟ್ರೈನು CSTಯಿಂದ ಮುಂಬೈ ಸಿಟಿ ಎಕ್ಸ್ಪ್ಲೋರ್ ಮಾಡಿದೆ 5 ಡೇಸು. ಅದರದ್ದು 4 ವ್ಲಾಗ್ಸ್ ನಿಮಗೆ ಹಾಕಿದ್ದೀನಿ. ಹೋಪ್ ನೀವೆಲ್ಲ ಇದು ಇಷ್ಟಪಟ್ಟಿರ್ಬೋದು. ಫಸ್ಟ್ ಟೈಮ್ ಇದೇನೋ ಹೊಸದಂತ ಟ್ರೈ ಮಾಡಿದ್ದು ನಾನು. ನೋಡೋಣ ಮುಂದೆ ಏನು ನನಗೆ ಚಾನ್ಸ್ ಮತ್ತೆ ಸಿಕ್ತಂದರೆ, ಮತ್ತೆ ನಾನು ಎಲ್ಲಾದರೂ ಟ್ರಾವೆಲ್ ಮಾಡಿದ್ರೆ ಖಂಡಿತ ಮತ್ತೆ ವೀಡಿಯೋಸ್ ಮಾಡಿ ಮತ್ತೆ ಅಪ್ಲೋಡ್ ಮಾಡ್ತೀನಿ. ನನಗಂತೂ ತುಂಬ ಖುಷಿಯಾಯಿತು ಎಡಿಟ್ ಮಾಡೋದ್ರಲ್ಲಿ, ಮಾತಾಡೋದ್ರಲ್ಲಿ, ನಿಮಗೆಲ್ಲ ಈ ಥರದ್ದೆಲ್ಲ ಇನ್ಫಾರ್ಮೇಷನ್ ಪಾಸ್ ಮಾಡೋದ್ರಲ್ಲಿ. ಸೊ ನಿಮಗೂ ಕೂಡ ಇದೆಲ್ಲ ಇಷ್ಟ ಆಗಿರ್ಬೋದು ಅನ್ಕೋತೀನಿ. ಮುಂಬೈ ಸಿಟಿ ಬಗ್ಗೆ ಏನು ಹೇಳಬೇಕು ಅಂದರೆ, ಇದು ಕಷ್ಟಪಟ್ಟು ಪಡೋರಿಗೆ ಮತ್ತು ಟ್ಯಾಲೆಂಟ್ ಇರೋರಿಗೆ ತುಂಬ ಒಳ್ಳೆಯ ಸಿಟಿ. ಪೋರ್ಚುಗೀಸ್ ಇಂದ ಬ್ರಿಟಿಷ್ ಆಳ್ವಿಕೆವರೆಗೂ ಈ ಮುಂಬೈ ಸಿಟಿ ತುಂಬ ಪುರಾತನ ಕಾಲದ್ದು. ಇವತ್ತಿನ ಸಮಯದಲ್ಲಿ ಮುಂಬೈ ಜಗತ್ತಿನ ತುಂಬ ವೇಗವಾಗಿ ಡೆವಲಪ್ ಆಗುತ್ತಿರುವ ಸಿಟಿ. ಭಾರತದ ಫೈನಾನ್ಷಿಯಲ್ ಕ್ಯಾಪಿಟಲಿಂದ ಬಿಸ್ನೆಸ್ ಕ್ಯಾಪಿಟಲ್ವರೆಗೂ, ಇಂಡಿಯಾಸ್ ಹೈಯೆಸ್ಟ್ ಟವರ್ಸ್ ಇನ್ ದ ಇಂಡಿಯಾಸ್ ಎಕ್ಸ್ಪೆನ್ಸಿವ್ ಹೌಸ್ವರೆಗೂ, ಮ್ಯೂಸಿಕ್ ಇಂಡಸ್ಟ್ರಿಯಿಂದ ಬಾಲಿವುಡ್ ಇಂಡಸ್ಟ್ರಿವರೆಗೂ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಿಂದ ಇಂಜಿನಿಯರಿಂಗ್ ಹಬ್ವರೆಗೂ, ಮೆಟ್ರೋಯಿಂದ ಮೋನೋ ರೇಲ್ವರೆಗೂ, ಪಾವ್ ಭಾಜಿಯಿಂದ ಪಿಜ್ಜಾವರೆಗೂ, ನ್ಯೂಸ್ ಹಬ್ ಇಂದ ಪೊಲಿಟಿಷಿಯನ್ ಹಬ್ವರೆಗೂ ಮುಂಬೈ ಒನ್ ಆ್ಯಂಡ್ ಓನ್ಲಿ ಡೆಸ್ಟಿನೇಷನ್ ಆಗಿರುತ್ತದೆ. ಮುಂಬೈ ಜನಸಂಖ್ಯೆ ಬಂದು ನಿಯರ್ ಟು 2 ಕೋಟಿ ಇದೆ. ಇವತ್ತಿನ ಮುಂಬೈ 7 ಐಸ್ಲ್ಯಾಂಡ್ ಮೇಲೆ ಇದೆ. ಇದರಲ್ಲಿ ಲಿಟಲ್ ಕೋಲಾಬಾ, ಮಾಹಿಮ್ ಮತ್ತು ಮಾಜಾಗಾಂವ್, ಪರೇಲ್ ಇವೆಲ್ಲ ಅಳವಡಿಸಿತ್ತು. ಮುಂಬೈ ಹೆಸರು ಮುಂಚೆ ನಿಮಗೆಲ್ಲ ಗೊತ್ತಿರ್ಬೋದು ಬಾಂಬೆ ಇತ್ತು. ಅದು ಪೋರ್ಚುಗೀಸರು ಅದಕ್ಕೆ ಮುಂಬೈ ಅಂತ ಕರಿತಿದ್ರು. 1995ದಲ್ಲಿ ಶಿವಸೇನಾ ಸರ್ಕಾರ ಬಂದಾಗ ಅದಕ್ಕೆ ಮುಂಬಾದೇವಿ ಹೆಸರ ಮೇಲೆ ಅದಕ್ಕೆ ಮುಂಬೈ ಅಂತ ಹೆಸರಿಟ್ಟಿದ್ರು. ಮುಂಬೈಲಿರೋ ಜನ ತಮಗೆ ಮುಂಬೈಕರ್ ಅಂತ ಅನ್ನಿಸ್ಕೊಳ್ಳೋಕ್ಕೆ ತುಂಬ ಇಷ್ಟಪಡ್ತಾರೆ. ಈ ವಿಡಿಯೋಸು ನಾನು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಆಗಿ ತೋರಿಸ್ತಾ ಇರೋದು. ನಾನು ಮುಂಬೈಯಿಂದ ಹೊರಗೆ ಬಂದಾಗ ತುಂಬ ಮಳೆ ಬರ್ತಾ ಇತ್ತು. ಸೊ ಲೋನಾವಾಳ ರೋಡ್ಗೆ ನಾವು ಹೋಗುವಾಗ ತುಂಬ ಸಖತ್ತಾಗಿ ಸೀನ್ಸ್ ಇತ್ತು. ಬಟ್ ಅದೆಲ್ಲ ನಿಮಗೆ ನಾನು ನಾರ್ಮಲಾಗಿ ತೋರಿಸ್ಬಿಟ್ರೆ ವಿಡಿಯೋ ತುಂಬ ದೊಡ್ಡದಾಗುತ್ತೆ. ಅದಕ್ಕೆ ನಾನು ತೋರಿಸಿಲ್ಲ. ಲೋನಾವಾಳವರೆಗೂ ನಾನು ವಿಡಿಯೋ ಮಾಡಿದೆ. ಸೊ ನಿಮಗಿಷ್ಟ ಆದರೆ ಪ್ಲೀಸ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ದೋಸ್ತ್ ಮಹೇಶ್, ಸೈನಿಂಗ್ ಔಟ್.